ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಅದ್ಭುತವಾದ ಚಟ್ನಿ ಪುಡಿಯನ್ನು ನೋಡೋಣ. ಇದರಲ್ಲಿ ನುಗ್ಗೆ ಸೊಪ್ಪಿದೆ, ನೆಲ್ಲಿಕಾಯಿ ಇದೆ, ಮತ್ತು ಕೂದಲಿಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ. ಕೂದಲು ತುಂಬ ಸೊಂಪಾಗಿ ಮತ್ತು ಉದುರದೇ ಇದ್ದ ಹಾಗೆ ನಾವು ನೋಡ್ಕೋಬೇಕು ಅಂದರೆ ಈ ಪುಡಿಯನ್ನು ದಿನಾಲೂ ನಾವು 2 ಸ್ಪೂನ್ ತಿನ್ನಬೇಕಾಗುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನು ಕುಂಬಳಕಾಯಿ ಬೀಜವನ್ನು 1 ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಹುರ್ಕೊಂಡಾಗಿದೆ. ಇವಾಗ ವಾಟರ್ ಮೆಲನ್ ಸೀಡ್ಸ್, ಕಲ್ಲಂಗಡಿ ಬೀಜ ಅಂತಾರಲ್ಲ ಅದನ್ನು 1 ಗ್ಲಾಸ್ ತೊಗೊಂಡಿದ್ದೀನಿ, 1 ಕಪ್ಪು. ಎರಡೂ ಕೂಡ ಸೇಮ್ ಗ್ಲಾಸಲ್ಲಿ ಸೇಮ್ ಅಳತೆಯಲ್ಲೇ ತೊಗೋಬೇಕು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಇವಾಗ ಇದಕ್ಕೆ ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ, ಅದು ಕೂಡ 1 ಗ್ಲಾಸ್ ಇದೆ. ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಈ ಪುಡಿಯಲ್ಲಿ ನೋಡಿ ನಮ್ಮ ದೇಹಕ್ಕೆ ಕೂಡ ಬೇಕಾಗಿರೋ ಎಲ್ಲ ಪೋಷಕಾಂಶಗಳಿರೋ ಇಂಗ್ರೀಡಿಯೆಂಟ್ಸ್ ಇದೆ. ಇದರಲ್ಲಿ ಎಲ್ಲ ಪೋಷಕಾಂಶಗಳಿರೋವಂಥದ್ದೇ ಇರುತ್ತೆ ಇದರಲ್ಲಿ, ಈ ಚಟ್ನಿ ಪುಡಿಯಲ್ಲಿ. ಸೊ ಎಳ್ಳು ಕೂಡ ಹುರ್ಕೊಂಡಾಗಿದೆ, ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇವಾಗ 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆಯನ್ನು ಕೂಡ ಹುರ್ಕೊಳ್ಳೋಣ. ಕೂದಲು ಉದುರೋದು ಸ್ಟಾಪ್ ಆಗುತ್ತೆ ಮತ್ತು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಚಟ್ನಿ ಪುಡಿಯನ್ನು. ಒಣ ಅನ್ನದ ಜೊತೆಗೆ ಮೊದಲು ಸಾಂಬಾರು ಹಾಕೊಳ್ಳೋಕ್ಕಿಂತ ಮುಂಚೆ ಇದನ್ನು 1-2 ಸ್ಪೂನ್ ಹಾಕಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋದ್ರಿಂದ ತುಂಬ 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 ಬೆನಿಫಿಟ್ಸ್ ಇದೆ. ಇವಾಗ ಜೀರಿಗೆ ಹುರ್ಕೊಂಡಾಗಿದೆ, 1 ಚಮಚ ಹುರ್ಕೊಂಡಿದ್ದೀನಿ. ಇವಾಗ ಅದೇ ಚಮಚದಲ್ಲಿ ಅಂದರೆ 1 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ. ಧನಿಯಾನು ಕೂಡ ಹುರ್ಕೊಂಡ್ಬಿಡೋಣ ಇದೇ ಥರ. ಇದಕ್ಕೆ 5 ಎಸಳು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1 ಸ್ಪೂನ್ ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಇವು 3 ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಎಳ್ಳನ್ನು ಸೇರಿಸಿರೋದ್ರಿಂದ ಅದು ನಮಗೆ ಮೂಳೆಗಳಿಗೆ ಬಲವನ್ನು ಕೊಡುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋ ಒಂದು ಪುಡಿ ಅಂತಲೇ ಹೇಳ್ಬೋದು. ಇವಾಗ ಅವು 3 ಹುರ್ಕೊಂಡಾಗಿದೆ. ಈಗ ಒಣಮೆಣಸಿನಕಾಯಿನ ತೊಗೊಳ್ತಾ ಇದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಇದು ಕೂಡ ಆಗಿದೆ. ಇವಾಗ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡು ಇದರಲ್ಲಿ ನಾನು ನೋಡಿ ನುಗ್ಗೆ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಆಮೇಲೆ ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಕೂಡ ಅಷ್ಟೇ, ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇದರಲ್ಲಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ಹೆಲ್ತ್ಗೆ ಬೇಕಾದ್ದೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಾಡಿದೆ ಇವಾಗಿದು. ಹೆಲ್ತಿಗೆ ಮತ್ತು ಕೂದಲಿಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿದೆ. ಸೊ ಒಂದ್ಸತಿ ಟ್ರೈ ಮಾಡಿ, ನೀವು ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ನೋಡಿ ಇವಾಗ ಇದು ಆಗಿದೆ. ಇವಾಗ ಸ್ವಲ್ಪ ಈ ಥರ ಗರಿ ಆಗಬೇಕು ಅಂದರೆ ಸ್ವಲ್ಪ ಚೆನ್ನಾಗಿನೇ ಹುರ್ಕೋಬೇಕು ಇದನ್ನು. ಸೊ ಇದು ಕೂಡ ಆಗಿದೆ. ಇವಾಗ ನೋಡಿ ಕರಿಬೇವು ಕೂಡ ಅಷ್ಟೇ ಅಲ್ವಾ, ಕೂದಲಿಗೆ ತುಂಬಾ ಉಪಯೋಗಕಾರಿ ಅಲ್ವಾ. ಸೊ ಅದೇ ನಾನು ಮೊದಲು ಹೇಳಿದ ಥರ ಕೂದಲಿಗೆ ಮತ್ತು ಹೆಲ್ತಿಗೆ ಕೂಡ ಅಷ್ಟೇ, ಅದು ಎಲ್ಲ ರೀತಿಯಿಂದ ಒಂದು ತುಂಬ ಬೆನಿಫಿಟ್ ಇರುವಂಥ ಒಂದು ಆರೋಗ್ಯಕರವಾದ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಇದನ್ನು ಕೂಡ ಈ ಥರ ಚೆನ್ನಾಗಿ ಫ್ರೈ ಆಗೋ ಥರನೇ ಹುರ್ಕೋಬೇಕು. ಇದು ಇಲ್ಲಿ ಹುರ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಬಿಸಿಲಿಗೆ ಬೇಕಾದ್ರೆ ನೀವು ಒಣಗಿಸಿ ಇಟ್ಕೊಳ್ಬಹುದು. ಇವಾಗ ನೋಡಿ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ಅಷ್ಟೇ ಅಲ್ವಾ, ಕೂದಲಿಗೆ ತುಂಬ ಒಳ್ಳೆಯದು ತಾನೇ. ನೆಲ್ಲಿಕಾಯಿ ಜ್ಯೂಸ್ ತೊಗೊಳ್ತಾರೆ ಕೂದಲಿಗೋಸ್ಕರ. ನೆಲ್ಲಿಕಾಯಿ ಆಯಿಲ್ ಪ್ರಿಪೇರ್ ಮಾಡಿ ಕೂದಲಿಗೆ ಹಚ್ತಾರೆ. ಅದೆಲ್ಲ ಬದಲು ನಾವು ಒಳಗಡೆ ಈ ಥರ ಸೇವಿಸೋದೇ ಒಳ್ಳೆಯದು. ಸೊ ಇದನ್ನು ಕೂಡ ನೆಲ್ಲಿಕಾಯಿನೂ ಕೂಡ ಹುರ್ಕೊಂಡಾಗಿದೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ತೀನಿ ನಾನು. ಇದು ಸ್ವಲ್ಪ ತಣಿಬೇಕು. ತಣ್ಣಗಾದ್ಮೇಲೆ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ಈ ಚಟ್ನಿ ಪುಡಿಯನ್ನು ಮಾಡಿ ಇಟ್ಕೊಂಡ್ರೆ ಸುಮಾರು ದಿನ ಬರುತ್ತೆ. ನಾವು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಇದನ್ನು. ಸ್ವಲ್ಪ ಇದು ಎಲ್ಲ ಹಸಿ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮ್ಗೆ ಏನಾದರೂ ಮೆತ್ತಗೆ ಅನಿಸಿದ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಇಲ್ಲ ಹುಡಿ ಆಯಿತು ಅಂದರೆ ನೀವು ಹೊರಗಡೆ ಬೇಕಾದರೆ ಇಟ್ಕೋಬೋದು. ಆದಷ್ಟು ಫ್ರೆಶ್ ಆಗಿ ಮಾಡ್ಕೊಳ್ತಾ ಇರಿ. ಸ್ವಲ್ಪ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು. ಇದಕ್ಕೆ ಹುಣಸೆಹಣ್ಣಿನ ಅವಶ್ಯಕತೆ ಇಲ್ಲ, ಯಾಕೆಂದರೆ ನೆಲ್ಲಿಕಾಯಲ್ಲೇ ಹುಳಿ ಇರುತ್ತಲ್ವ. ಸೊ ಹುಣಸೆಹಣ್ಣು ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ. ಇದೊಂಥರ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೀವು. ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಎಲ್ಲ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ನಮಗೆ ಇದರಲ್ಲಿ. ಇವಾಗ ತಣ್ಣಗಾಗಿದೆ ಇದು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಆಗೋಯ್ತು, ಚಟ್ನಿ ಪುಡಿನೇ ರೆಡಿ ಆಗಿಬಿಡುತ್ತೆ. ನೋಡಿ ಈ ಥರ ಚಟ್ನಿ ಪುಡಿ ರೆಡಿಯಾಗಿದೆ. ಇದೇನಾದರೂ ನಿಮಗೆ ರುಬ್ಬುವಾಗ ಮೆತ್ತಗಾಯಿತು ಅಂದರೆ ಸ್ವಲ್ಪ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಈ ಥರ ತರಿ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಆವಾಗ ನಿಮಗೆ ಹುಡಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.